ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಗಾಯ್ಸ್, ನಮ್ಮೂರಲ್ಲಿ ಇವತ್ತು ಬೆಳಗ್ಗೆ ಮಳೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಮಳೆ. ತುಂಬ ಮಳೆ, ಗಾಳಿ ಮಳೆ ಜೋರಿದೆ. ಈ ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಒಂದು ಗೊತ್ತಾಗ್ತಿಲ್ಲ. ಬೆಳಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿದೆ. ತುಂಬ ಗಾಳಿ ಇದೆ, ಹಾಗೆ ಅದ್ರ ಜೊತೆಗೆ ಮಳೆನೂ ಬರ್ತಾಯಿದೆ. ತುಂಬ ಜೋರಿತ್ತು ಮಳೆ, ಗಾಳಿ ಎಲ್ಲ ಫುಲ್ಲು ಜೋರಾಗಿ ಮಳೆ ಆಗ್ತಿದೆ. ನಿಮ್ಮೂರಲ್ಲಿ ಮಳೆ ಆಗ್ತಿದೆನಾ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಫುಲ್ಲು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಮಳೆ. ಇದೇನು ಸೌಂಡ್ ಬರ್ತಾ ಇದಲ್ಲ ಅಂತ ನಾನು ನೋಡ್ತಾ ಇದ್ದರೆ ಫುಲ್ಲು ಗಾಳಿ ಜೊತೆಗೆ ಮಳೆ, ಅದ್ರ ಜೊತೆಗೆ ಈ ಗುಡುಗು ಮಿಂಚು ಸಿಡಿಲು ಜೋರಿತ್ತು ಮಳೆ. ಫುಲ್ಲು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಟೈಮು 6 ಗಂಟೆಯಿಂದನೇ ಸ್ಟಾರ್ಟ್ ಆಗಿರೋ ಮಳೆ. ಸ್ವಲ್ಪ ಕಡಿಮೆ ಆಯಿತು ಅನ್ನೋಷ್ಟಿಗೆ ನನ್ನ ಮಗಳಿಗೆ ಹೇಳಿದೆ. ಮಗಳು ಹಾಲು ತರಕ್ಕೆ ಹೋಗಿದ್ಲು. ಅವಳಿಗೆ ಭಯ ಇಲ್ವಂತೆ, ಅವಳ ಮಾತನ್ನ ಕೇಳಿ ನೀವು. ಹೆದರಿಕೆ ಬರಲಿಲ್ಲ? ಯಾಕ? ಹೌದಾ? ಭಯ ಬರಲ್ಲ ನಿನಗೆ? ಯಾಕ? ರಾಯರದಾರ ನಿನ್ನ ಜೊತೆಗೆ? ಅದಕ್ಕೆ ಹೆದರಿಕೆ ಬರಲ್ಲನ? ಗುಡುಗು ಮಿಂಚಂದ್ರೆ ಭಯ ಇಲ್ಲ? ಅಷ್ಟು ಧೈರ್ಯನ? ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಇವತ್ತು ಎಲ್ಲಿಗೆ ಹೊಂಟಿ ನೀನು? ಸ್ಕೂಲಿಗೆ ಹೋಗ್ತೀಯಾ? ಹೇಳು ಫ್ರೆಂಡ್ಸ್ ಬಾಯ್, ನಾನು ಸ್ಕೂಲಿಗೆ ಹೋಗ್ತಿದ್ದೀನಿ. ನಾನು ಹೋಗ್ತೇನೆ ಸ್ಕೂಲಿಗೆ ಮಳೆಯಾಗ. ಹಾಂ, ಮತ್ತೆ ರೆಡಿ ಆಗ. ಮಳೆ ಬಂದ್ರೆ ಸ್ಕೂಲಿಗೆ ಹೋಗ್ತೇನೆ. ಏನು ಮಾಡಕತ್ತಿ ಟಿಫಿನಿಗೆ? ಚಿತ್ರಾನ್ನ. ಬಾಕ್ಸಿಗೇನು? ಬಾಕ್ಸಿಗೆ ಪುಳಿಯೋಗರೆ, ಟಿಫಿನು ಚಿತ್ರಾನ್ನ. ಏನೇನು ಹಾಕ್ಬೇಕು ಪುಳಿಯೋಗರೆಗೆ? ಆಲೂಗಡ್ಡೆ ಹಾಕ್ತಾರೆ ಪುಳಿಯೋಗರೆ? ಜಲ್ದಿ ಅಡಿಗೆ ಮಾಡ್ಬಿಡವ, ಊಟ ಮಾಡ್ತೀನಿ ನಾನು. ಕ್ಯಾರೆಟ್ ಹಾಕ್ಬೇಕು, ಮೆಣಸಿನಕಾಯಿ, ಟೊಮೆಟೊ, ಉಳ್ಳಾಗಡ್ಡಿ ಅವಿಷ್ಟು ಹಾಕಿ ಫ್ರೈ ಮಾಡಿ. ಅಲ್ಲ ಇವತ್ತು ಬಿಡು ಹೋಗ್ಲಿ. ನೀನು ಸ್ಕೂಲಿಗೆ ಹೋಗ್ತಂದ್ರೆ ಮಳೆ ಬಂತು ನೋಡಿ ಇವತ್ತು. ಹೌದು, ಎದಕ್ಕಂದ್ರೆ ಸುಮ್ಮನೆ ಬಂತು. ಹೌದಲ್ಲ? ಎಷ್ಟನೇ ಕ್ಲಾಸ್ ನೀನು? 1ನೇ ಕ್ಲಾಸಾ? ಏನದು? ಬೇಜಾರ ಹಾಕತೈತೇನು? ಫಸ್ಟ್ ಡೇ ಸ್ಕೂಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೆಲ್ಲ, ಮಳೆ ಬರಕತ್ತೈತಲ್ಲ, ಏನು ಮಾಡೋಕ್ಕಾಗಲ್ಲ. ಅವಳು ಬೆಳಗ್ಗೆ ಬೇಗ ಎದ್ದು ನಾನು ಇನ್ನು ಸ್ಕೂಲಿಗೆ ಹೋಗ್ಬೇಕು ಅಂತ ಫುಲ್ ಜೋಶಲ್ಲಿದ್ಲು. ಮಳೆ ಫುಲ್ ಜೋರಾಗೋಯ್ತು. ಸೊ ಹಾಗಾಗಿ ಬೇಡ ಅಂತ ಬಿಡಿಸಿದ್ವಿ. ಇವತ್ತು ಬೆಳಗ್ಗೆ ಟಿಫಿನ್ ಮಾಡ್ತಾಯಿದ್ವಿ. ಟಿಫಿನ್ಗೆ ಉಪ್ಮಾ ಮಾಡ್ಕೊಂಡ್ರೆ ಆಯಿತು, ಉಪ್ಪಿಟ್ಟು ಮಾಡಿದರೆ ಆಯಿತು ಅಂತ ಉಪ್ಪಿಟ್ಟು ಮಾಡ್ಕೊತಾಯಿದ್ವಿ. ಅವಳು ಮಳೆ ನಿಂತ ಅಂತ ಹೊರಗೆ ಹೋಗೋದು ನೋಡೋದು ಒಳಗೆ ಬರೋದು ಇದೇ ಮಾಡ್ತಾಯಿದ್ಲು. ಅಮ್ಮ ಸ್ಕೂಲಿಗೆ ಹೋಗ್ತೀನಿ ಅಂತಿದ್ಲು. ಮಳೆ ಬೇರೆ ಜೋರಾಗಿತ್ತು. ಸೊ ಹಾಗಾಗಿ ಬೇಡ ಅಂತ ಬಿಡಿಸಿದ್ವಿ. ಅವಳೇನೋ ಫಸ್ಟ್ ಡೇ ಇವತ್ತು ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ಲು. ಹೊಸ ಸ್ಕೂಲು, ನಾನು ಹೆಂಗಿರುತ್ತೆ, ಏನೆಲ್ಲ ಮಾಡ್ಬೋದು ಅಂತ ಫುಲ್ ನಿನ್ನೆನೇ ಪ್ರಿಪೇರ್ ಆಗಿದ್ಲು. ಸ್ಕೂಲಲ್ಲಿ ಏನಾದರೂ ಕೇಳಿದರೆ ನಾನು ಹೇಳ್ತೀನಮ್ಮ, ಏನಾದರೂ ಓದು ಅಂದರೆ ನಾನು ಓದ್ತೀನಿ ಬರೀತೀನಿ ಅಂತ ಫುಲ್ ಪ್ರಿಪೇರ್ ಆಗಿದ್ಲು. ಪಾಪ ಅವಳು ಮಳೆ ಬಂದು ತುಂಬ ಬೇಜಾರು ಮಾಡ್ಕೊಂಬಿಟ್ಲು. ಹೋಗ್ಲಿ ಬಿಡಮ್ಮ ಅಂತ ಅವಳನ್ನ ಮೈಂಡನ್ನ ಡೈವರ್ಟ್ ಮಾಡಿದೆ. ಅಲ್ಲಿಗೂ ಬಿಡಲಿಲ್ಲ ನನ್ನ ಮಗಳು, ಅದೇ ಗುಂಗಲ್ಲಿದ್ಲು. ಸೊ ಹಾಗಾಗಿ ಅವಳಿಗೆ ಏನಾದರೂ ಕೆಲಸ ಹೇಳಿದರೆ ಆ ಟಾಪಿಕ್ಕಿಂದ ಹೊರಗೆ ಬರ್ತಾಳೆ. ಇಲ್ಲಾಂದರೆ ನಾನು ಸ್ಕೂಲಿಗೆ ಹೋಗ್ತಿದ್ದೆ ಅಂತ ಹೇಳ್ಕೊಂಡು ಕೂಡ್ತಾಳೆ ಅಂತ ಬೇರೆ ಒಂದು ಕೆಲಸ ಹೇಳಿದೆ. ತರಕಾರಿ ಎಲ್ಲ ಬೇರೆ ಮಾಡು ಅಂತ. ಸೊ ಅದನ್ನ ಮಾಡ್ತಾ ಕೂತಿದ್ಲು. ನಾನು ಈ ಕಡೆ ಉಪ್ಪಿಟ್ಟು ಮಾಡಿಕೊಂಡ್ರೆ ಆಯಿತು ಅಂತ ಮಾಡ್ತಾಯಿದ್ವಿ. ಏನೋ ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಮಳೆ. ಈಗಾದರೂ ನಿಲ್ತಾನೇ ಇಲ್ಲ. ಫುಲ್ ಮಳೆ ಜೋರಿದೆ. ಅದ್ರ ಜೊತೆಗೆ ಈ ಗುಡುಗು ಸಿಡಿಲು ಫುಲ್ಲು
ಇದೆ. ಅವಳಿಗೆ ಗುಡುಗು ಸಿಡ್ಲು ಅಂದರೆ ಭಯ ಇಲ್ವಂತೆ. ಯಾರಿದ್ದಾರೆ ನಿನ್ನ ಜೊತೆ, ಇಷ್ಟು ಭಯ ಬರಲ್ವಾ ನಿನಗೆ ಅಂತ ಕೇಳಿದರೆ, ಇಲ್ಲ ನನ್ನ ಜೊತೆ ನಮ್ಮ ರಾಯರು ಇದ್ದಾರಲ್ಲ, ಯಾಕೆ ಹೆದರ್ಕೋಬೇಕು ಅಮ್ಮ, ನೀನು ಹೆದರ್ಬೇಡ ಅಂತ ಹೇಳ್ತಾಳೆ ನನ್ನ ಮಗಳು. ನಾನೇ ನಮ್ಮ ಮನೇಲಿ ಸ್ವಲ್ಪ ಹೆದರೋದು. ಗುಡುಗು ಸಿಡ್ಲು ಬಂತು ಅಂದರೆ ಒಳಗೆ ಬಂದುಬಿಡ್ತೀನಿ. ಅದು ಜಸ್ಟ್ ಹಿಂಗೆ ಲೈಟ್ ಹಿಂಗೆ ಮಿಂಚು ಹಿಂಗೆ ಬಂತು, ಬೆಳಕು ಬಂತಂದರೆ ಸಾಕು ಒಳಗೆ ಬಂದುಬಿಡ್ತೀನಿ. ಅಂಥದ್ರಲ್ಲಿ ನನ್ನ ಮಗಳು ಧೈರ್ಯವಾಗಿ ನಿಂತಿರ್ತಾಳೆ. ಅಮ್ಮ ಏನಾದರೂ ನಂದು ಹೊರಗೆ ಕೆಲಸ ಇದ್ದರೆ ಅವಳು ನಿಂತಿರ್ತಾಳೆ ನನ್ನ ಜೊತೆಗೆ, ನನ್ನ ಜೊತೆ ರಾಯರಿದ ಅಂತಂದು. ಅವಳಿಗಿರೋಷ್ಟು ಧೈರ್ಯ ನನಗಿಲ್ಲ ನಿಜವಾಗ್ಲೂ ಈ ಮಳೆ ವಿಚಾರದಲ್ಲಿ. ಅವಳು ಮಾತನ್ನ ಕೇಳಿಕೊಂಡು ಅವಳನ್ನ ಹಂಗೆ ಮಾತಾಡಿಸ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೆ. ತುಂಬ ನಗುನೂ ಬರ್ತಾಯಿತ್ತು, ಈ ಕಡೆ ಬೇಜಾರು ಆಗ್ತಾಯಿತ್ತು. ಆಮೇಲೆ ಟಿಫಿನ್ ಎಲ್ಲ ಮಾಡ್ಕೊತಾ ಇದ್ವಿ. ಮಳೆ ನಿಂತು ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಓಕೆ ಅನ್ನಿಸ್ತು ಮಳೆ. ಆವಾಗ ನನ್ನ ಮಗಳು ಸ್ಟಾರ್ಟ್ ಆಯ್ತಮ್ಮ, ಮಳೆ ನಿಂತಲ್ಲ, ನಾನು ಸ್ಕೂಲಿಗೆ ಹೋಗ್ಲಾ ಅಂತ. ಇಲ್ಲಮ್ಮ ಬೇಡ, ನಾಡಿದ್ದು ಇಂದ ಹೋಗುವಂತೆ ಅಂತ ಹೇಳಿದ್ವಿ. ಆಮೇಲೆ ಅವ್ರ ಪಪ್ಪ ಹೇಳಿದರು, ಜೂನ್ 1 ಹೋಗ್ತಾಳೆ ಬಿಡು, ಹೆಂಗಿದ್ರು ನಾಳೆ ರಜೆ ಅಲ್ವಾ, ನಾಡಿದ್ದು ಮತ್ತೆ 1 ಡೇಗೆಲ್ಲ ಏನು ಅಂತ ಅಂದ್ಕೊಂಡು ಸುಮ್ಮನಾದ್ವಿ. 1ನೇ ತಾರೀಕಿಂದ ನಮ್ಮ ಜಾನು ಸ್ಕೂಲಿಗೆ ಹೋಗ್ತಾಳೆ. ಅಮ್ಮ ಕ್ಯಾರೆಟು ಆಲೂಗಡ್ಡೆ ಎಲ್ಲ ಹಾಕಿ ಮಾಡು ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳಿಷ್ಟ ಅಂತ ಮಾಡ್ತಾಯಿದ್ವಿ ಉಪ್ಪಿಟ್ಟನ್ನ ತಿಂದ್ಕೊಂಡು ಕೂತ್ವಿ. ಮಳೆ ಇವಾಗ ನಿಂತು. ಎಷ್ಟು ಗಂಟೆಗೆ ಅಂದರೆ ಬೆಳಗಿನ ಜಾವ 5:30 6 ಸ್ಟಾರ್ಟ್ ಆಗಿದ್ದು ಮಳೆ 10:30 11 ಆಯಿತು, ಆವಾಗ ನಿಂತು. ಅಷ್ಟೊತ್ತಿಗೆ 9-9:30 ನಮ್ಮ ಟಿಫಿನ್ ಆಗೋಗಿತ್ತು. ಏನೂ ಕೆಲಸ ಆಗಿರಲಿಲ್ಲ, ಟಿಫಿನ್ ಎಲ್ಲ ಮಾಡ್ಕೊಂಡ್ವಿ. ಮಳೆ ನಿಂತ ಮೇಲೆ ಕೆಲಸ ಮಾಡಿಕೊಂಡ್ರೆ ಆಯಿತು ಅಂತ. ಅವಳು ಆಟಾಡ್ತಾಯಿದ್ಲು, ಹಾಗಾಗಿ ಟಿಫಿನ್ ಮಾಡ್ಕೊಂಡು ಕೂತ್ವಿ ಎಲ್ಲರೂ. ಕೂತಾದಂದಮೇಲೆ ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿತ್ತು. ಅಷ್ಟರಲ್ಲಿ ನನ್ನ ಮಗನೂ ಎದ್ದ. ಅವನು ಸ್ವಲ್ಪ ಆಟ ಆಡಿಸ್ಕೊಂಡು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಏನೋ ಒಂಥರ ಅವಳು ಇವತ್ತು ಫುಲ್ ಜೋಶಲ್ಲಿದ್ಲು ಸ್ಕೂಲಿಗೆ ಹೋಗಬೇಕು ಅಂತ, ಆದರೆ ಆಗಲಿಲ್ಲ. ತುಂಬ ಬೇಜಾರು ಮಾಡಿಕೊಂಡ್ಳು. ಹಂಗೆ ಮಾತಾಡಿಕೊಂಡು ಆಡಿಕೊಂಡು ಅವಳನ್ನ ಆ ಟಾಪಿಕ್ಕಿಂದ ಹೊರಗೆ ಬರೋಂಗೆ ಮಾಡಿದ್ವಿ. ಉಪ್ಪಿಟ್ಟು ಮಾಡಿಕೊಂಡು ತಿಂತಾಯಿದ್ವಿ. ನೋಡಿ ಗೈಸ್, ಉಪ್ಪಿಟ್ಟು ಅಂದರೆ ಒಬ್ಬೊಬ್ಬರಿಗೆ ಮನೇಲಿ ಆಗಲ್ಲ, ಆದರೆ ನಮ್ಮ ಮನೇಲಿ ಎಲ್ಲ ಉಲ್ಟಾ. ನನ್ನ ಮಗಳಿಗೆ ಉಪ್ಪಿಟ್ಟು ಅಂದರೆ ಇಷ್ಟ. ಸೊ ಹಾಗಾಗಿ ಉಪ್ಪಿಟ್ಟೇ ಮಾಡಿದ್ವಿ. ಭಾಳ ದಿನ ಆಗಿತ್ತು ಉಪ್ಮಾ ತಿಂದು. ಸೊ ಹಾಗಾಗಿ ಎಲ್ಲ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಅಲ್ಲ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದೆ. ಸ್ವಲ್ಪ ಅಲ್ಲ ಹಾಕಿದರೆ ಫ್ಲೇವರ್ ಬೇರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಒಂದ್ಸರಿ ನೀವು ಟ್ರೈ ಮಾಡಿ. ಅದು ಮಜ್ಜಿಗೆ ಉಪ್ಪಿಟ್ಟು ಅಂತೆಲ್ಲ ಮಾಡ್ತಾರೆ, ಅದನ್ನು ಮಾಡಬೇಕು ಅಂತ ಟ್ರೈ ಮಾಡಿದೆ, ಬಟ್ ಮೊಸರು ಇರಲಿಲ್ಲ. ಸೊ ಹಾಗಾಗಿ ಇರಲಿ ಬಿಡು, ಇರೋದ್ರಲ್ಲೇ ಮಾಡಿಕೊಂಡ್ರೆ ಆಯಿತು ಅಂತ ಈ ಥರ ಉಪ್ಪಿಟ್ಟು ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಉಪ್ಪಿಟ್ಟನ್ನ ನಾನು ನನ್ನ ಮಗಳಷ್ಟೇ ತಿನ್ನೋದು, ನಮ್ಮ ಮನೆಯವ್ರು ತಿನ್ನಲ್ಲ ಉಪ್ಪಿಟ್ಟು. ಸೊ ಹಾಗಾಗಿ ಬೇಡ ಅಂತಂದರು ಅವರು. ನಾನು ನನ್ನ ಮಗಳು ಇಬ್ಬರೇ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿಟ್ಟು ಮಾಡ್ಕೊಂಡ್ವಿ. ಉಪ್ಪಿಟ್ಟು ರವೆನ ತುಪ್ಪದಲ್ಲಿ ಚೆನ್ನಾಗಿ ಕೆಂಪಗಾಗೋ ಥರ ಹುರ್ಕೊಂಡು, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಸ್ವಲ್ಪ ನೀರು ಕಡಿಮೆನೇ ಇಟ್ಟಿರ್ತೀನಿ, ಯಾಕಂದರೆ ಸ್ವಲ್ಪ ಉದುರಾಗಿ ಬರುತ್ತೆ ಉಪ್ಪಿಟ್ಟು, ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡ್ವಿ. ಅದರಲ್ಲಿ ನನ್ನ ಮಗಳು ಉಪ್ಪಿಟ್ಟೆಲ್ಲ ಆದಾದಮೇಲೆ ಸ್ವಲ್ಪ ತುಪ್ಪ, ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಂಡು ಊಟ ಮಾಡ್ತಾಳೆ. ತುಂಬ ಚೆನ್ನಾಗಿರುತ್ತೆ. ನನಗೂ ಮೊದಲೆಲ್ಲ ಉಪ್ಪಿಟ್ಟು ಅಂದರೆ ಇಷ್ಟ ಆಗ್ತಿರಲಿಲ್ಲ, ಬಟ್ ಇವಾಗ ಪರವಾಗಿಲ್ಲ, ತಿಂತಾಯಿದ್ದೀನಿ ನಾನು. ಅದಕ್ಕೆ ಇನ್ನೂ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಲ್ವಾ. ಅದೇನೂ ಇರಲಿಲ್ಲ, ಸೊ ಇರೋದ್ರಲ್ಲೇ ಮಾಡಿಕೊಂಡ್ರೆ ಆಯಿತು ಅಂತ ಮಾಡ್ಕೊಂಡ್ವಿ. ಅದೇನೋ ಗಾದೆ ಇದೆ ಅಲ್ವಾ, ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ನೋಟ ಚಂದ ಅನ್ನೋ ಹಾಗೆ ನಾನು ಇರೋದ್ರಲ್ಲೇ ಎಲ್ಲ ಮಾಡಿಕೊಂಡು ಟಿಫಿನ್ ಮಾಡ್ಕೋತೀವಿ, ಊಟನೂ ಮಾಡ್ಕೋತೀವಿ. ಇಷ್ಟೇ ನೋಡಿ ಗೈಸ್, ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂದರೆ ಇದಿಷ್ಟೇ ಆಗಿರೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಮುಂದೇನೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.